ನಮಸ್ಕಾರ ಎಲ್ಲರಿಗೂ ಸ್ವರ್ಣ ಗೌರಿ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ದೇವರ ಪಾತ್ರೆಗಳನ್ನು ಕ್ಲೀನಾಗಿ ಪಳಪಳ ಅಂತ ಹೊಳೆಯೋ ಥರ ಯಾವ ಥರ ಒಂದು ಟ್ರಿಕ್ಸು ತೊಗೊಂಡು ಬಂದಿದ್ದೀನಿ. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನೀವೆಲ್ಲರಿಗೂ ಯೂಸ್ ಆಗುವಂಥ, ಹೆಣ್ಣು ಮಕ್ಕಳಿಗೆ ಯೂಸ್ ಆಗುವಂಥದ್ದು ಇವತ್ತೊಂದು ವೀಡಿಯೋ ಮಾಡೋಣ ಅನಿಸ್ತು, ಮಾಡ್ತಾಯಿದ್ದೀನಿ. ನೋಡಿ, ದೇವರ ಪಾತ್ರೆ ಎಷ್ಟು ಕಳಶ ಚೊಂಬು ದೀಪ ಎಲ್ಲ ತುಂಬ ಕಪ್ಪಗಾಗಿದೆ. ನಾನು 15 ದಿವಸದಿಂದ ಪೂಜೆ ಮಾಡಿರಲಿಲ್ಲ. ಹಾಗಾಗಿ ಪೂಜೆ ಮಾಡೋಣ ಅಂತ ತೆಗಿತೀನಿ. ಕೆಳಗಡೆ ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ, ಅದು ಕಪ್ಪಗಾಗ್ಬಿಟ್ಟಿದೆ. ಇದು ತುಂಬಾ ಸುಲಭವಾಗಿ 5 ನಿಮಿಷದಲ್ಲಿ ದೇವರ ಪಾತ್ರೆಗಳನ್ನ ನೀಟಾಗಿ ಯಾವ ಥರ ಬೆಳಗೋದು ಅಂತ ಒಂದು ಟ್ರಿಕ್ಸು ಹೇಳ್ಕೊಡ್ತೀನಿ. ಸ್ವಲ್ಪ ಹುಣಸೆಹಣ್ಣೆಣ್ಣೆ ಹಾಕ್ಕೊಳ್ಳ್ರಿ. ಹುಣಸೆಹಣ್ಣೆಣ್ಣೆ ಹಾಕ್ಕೊಂಬಿಟ್ಟು ನೀರಲ್ಲಿ ಅದ್ರ ಚಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ಳಿ. ಬರೀ ಅದರ ರಸ ಮಾತ್ರ, ಗಟ್ಟಿ ರಸ ಮಾತ್ರ ಎತ್ತಿಟ್ಕೊಳ್ಳಿ. ನೀರು ಹಾಕಬೇಡಿ. ನೀರು ಜಾಸ್ತಿ ಹಾಕಿದ್ರೆ ಅದು ನಮಗೆ ಬೆಳಗೋಕ್ಕೆ ತುಂಬ ಕಷ್ಟ ಆಗುತ್ತೆ, ಆಮೇಲೆ ಸೋರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಆ ಹುಣಸೆ ರಸಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕೋಣ. ಸ್ವಲ್ಪ ಅಂದರೆ ಸ್ವಲ್ಪ, ಜಾಸ್ತಿ ಬೇಡ. ಒಂದು ಚಿಟ್ಕ ಅರಿಶಿನ, ಅಡುಗೆ ಸೋಡಾ ಹಾಕಿದ ತಕ್ಷಣ ಸ್ವಲ್ಪ ಉಬ್ಬುತ್ತೆ. ಮತ್ತು ಒಂದು ಸ್ವಲ್ಪ ಪಿತಾಂಬರಿನೂ ಸಹ ಹಾಕಿ ನಾವು ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಾಗ, ನೀವು ಬೇಕಾದ್ರೆ ಫ್ರಿಜ್ಜಲ್ಲೂ ಸಹ ಒಂದು ಬಾಕ್ಸ್ನಲ್ಲಿ ರೆಡಿ ಮಾಡಿ ಇಟ್ಕೋಬೋದು. ನೀವು ದೇವ್ರ ಪಾತ್ರೆಗಳನ್ನ ಯಾವಾಗೇ ತೊಳೆಯೋದ್ರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ನಿಮಗೆ ತುಂಬ ಸುಲಭ ಆಗುತ್ತೆ. ನೋಡಿ, ಈ ಥರ ಆಗಿದೆ. ಎಲ್ಲ ಕ್ಲೀನಾಗಿ ನೊರೆ ಎಲ್ಲ ಹೋಯ್ತು. ನೊರೆ ಎಲ್ಲ ಹೋದ್ಮೇಲೆ ನಾನು ದೇವ್ರ ಪಾತ್ರೆಗಳನ್ನ ನಾನು ಸಿಂಕಲ್ಲಿ ತೊಳೆಯೋದಿಲ್ಲ. ಒಂದು ಟಬ್ಬು ತೊಗೊಳ್ತೀನಿ. ಅದನ್ನೇ ಯಾವುದು ಎಂಜಲು ಅದು ಇದು ಏನೂ ಆಗಿರೋದಿಲ್ಲ. ದೇವ್ರ ಸಾಮಾನು ತೊಳೆಯೋದಕ್ಕೆ ಅಂತಲೇ ಈ ಟಬ್ನ ನಾನು ಯೂಸ್ ಮಾಡ್ತೀನಿ. ಫಸ್ಟು ಈ ಥರ ಎಲ್ಲ ಕಪ್ಪಗಿರೋದೆಲ್ಲ ನಾನು ತೊಳ್ಕೊಳ್ತೀನಿ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಒಳಗಡೆ ಎಷ್ಟೊಂದು ಕಪ್ಪಗಿದೆ ಅಲ್ವಾ. ಕಪ್ಪಗಿದ್ದಾಗ ನಾನು ಆ ಹುಣಸೆ ರಸ ಮತ್ತು ಅಡುಗೆ ಸೋಡಾ ಮತ್ತು ಪಿತಾಂಬರಿ ಅದನ್ನು ಮೂರನ್ನು ಮಿಕ್ಸ್ ಮಾಡಿದ್ದೀನಿ. ಈ ಟ್ರಿಕ್ಸು ನಿಮಗೆ ತುಂಬಾ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. ಬೆಳಗ್ಗೆ ಕೈಯೆಲ್ಲ ನೋವು ಬರೋದಿಲ್ಲ, ಮತ್ತು ಕೈಯೆಲ್ಲ ಉರಿಯುತ್ತೆ, ಅದೆಲ್ಲ ಏನೂ ಇಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಕಪ್ಪಗಿತ್ತು ಸುತ್ತೂನು, ಮತ್ತು ಒಳಗಡೆ ಎಲ್ಲ ಈ ಇದು ಹಂಚಿದೆಯಲ್ಲ ಮೇಲ್ಗಡೆ, ಅದೆಲ್ಲ ಎಷ್ಟು ಚೆನ್ನಾಗಿ ಹಿಂಗೆ ಉಜ್ಜಿದ ತಕ್ಷಣ ಹೊರಟೋಯ್ತು. ನೀವೇ ನೋಡಿ. ಸ್ವಲ್ಪ ನಿಮಗೆ ಆಗಲಿಲ್ಲ, ಕೈಯಲ್ಲಿ ಉಜ್ಜೋಕ್ಕಾಗಲಿಲ್ಲ ಅಂದರೆ ನೀವು ಸ್ವಲ್ಪ ಸ್ಕ್ರಬ್ ತೊಗೋಬೋದು. ಸ್ಕ್ರಬ್ಬಲ್ಲಿ ನೀವು ಚೆನ್ನಾಗಿ ಉಜ್ಜ್ಬೋದು. ನಾನು ಬರೀ ಕೈನಲ್ಲೂ ಉಜ್ತೀನಿ, ಸ್ಕ್ರಬ್ಬಲ್ಲೂ ಯೂಸ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಪಳಪಳ ಅನ್ನುತ್ತೆ. ಪಳಪಳ ಅಂತ ಅದು ಶೈನಿಂಗ್ ಬರಲಿಲ್ಲ ಅಂದರೆ ನಮಗೆ ಪೂಜೆ ಮಾಡುವಾಗ ಸಮಾಧಾನವೇ ಆಗೋದಿಲ್ಲ. ಇದೇನಪ್ಪ ದೇವ್ರ ಪಾತ್ರೆಗಳೆಲ್ಲ ಇಷ್ಟೊಂದು ಕರೆ ಹಾಗೆ ಇದೆಯಲ್ಲ, ನಮಗೇನೋ ಒಂಥರ ಸಮಾಧಾನ ಆಗಲ್ಲ ಪೂಜೆ ಸಾಮಾನು ನೋಡಿದ ತಕ್ಷಣ ಅಂತ ಪ್ರತಿಯೊಂದು ಹೆಣ್ಮಕ್ಳೂ ತುಂಬ ಫೀಲ್ ಮಾಡ್ತಾ ಇರ್ತಾರೆ. ದೇವ್ರ ಪಾತ್ರೆಗಳು ಯಾಕೋ ಕಪ್ಪಗೆ ಇದೆ, ಸಮಾಧಾನ ಆಗಲಿಲ್ಲ, ಸರಿಯಾಗಿ ಉಜ್ಜೋಕ್ಕಾಗ್ತಾಯಿಲ್ಲ, ಏನು ಉಜ್ಜೋದು, ಏನು ತೊಗೊಂಡು ಯೂಸ್ ಮಾಡೋದು ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಎಲ್ಲ ಹೆಣ್ಮಕ್ಕಳಿಗೂ ನನ್ನದೊಂದು ಟಿಪ್ಸ್ ಮಾಡೋಣ ಅಂತ ಅನಿಸ್ತು, ಮಾಡ್ತಾಯಿದ್ದೀನಿ. ನಿಮ್ಗೆ ಅಟ್ಲೀಸ್ಟು ನಿಮಗೆ ಗೊತ್ತಿದ್ದರೆ, ನಿಮಗೇನಾದರೂ ಒಂದು ಬೇರೆ ಐಡಿಯಾ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಏನು ಅನಿಸುತ್ತೋ ಅದು ನಾನು ಮಾಡಿದ್ದೀನಿ. ನಿಮಗೆಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀವು ಯಾವುದೇ ಥರ ತಾಮ್ರದ ಪಾತ್ರೆ ಆಗಲಿ ಅಥವಾ ದೊಡ್ಡ ಪಾತ್ರೆಗಳನ್ನ ನೀವು ಬೆಳಗೊಬೇಕಲ್ವ, ಬಿಂದಿಗೆ ಅಂಥದ್ದೆಲ್ಲದಕ್ಕೂ ನೀವು ಈ ಥರ ಟ್ರಿಕ್ಸ್ ಯೂಸ್ ಮಾಡಿ ಈ 3 ಪದಾರ್ಥಗಳ ಹಾಕಿ ನೀವು ಚೆನ್ನಾಗಿ ಉಜ್ಜೋದ್ರಿಂದ ಎಷ್ಟು ಪಳಪಳ ಅಂತ ಅನ್ನುತ್ತೆ. ಒಳಗಡೆ ಎಲ್ಲ ಎಷ್ಟು ಕರ್ರಗಿತ್ತು, ಏಕೆಂದರೆ ಅದರಲ್ಲಿ ನಾವು ಅರಿಶಿನ ಕುಂಕುಮ ಒಂದು ಸ್ವಲ್ಪ ಹಾಕ್ತೀವಿ ಪೂಜೆ ಮಾಡುವಾಗ. ಮತ್ತು ಒಂದು 5 ರೂಪಾಯಿ ಕಾಯಿನ ಹಾಕಿ ನಾನು ಪೂಜೆ ಮಾಡ್ತೀನಿ. ಅದು ಯಾಕೋ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ, ಅದಕ್ಕೆ ಪೂಜೆ ಮಾಡಿರಲಿಲ್ಲ. ಮಾಡೋಣ, ಇವತ್ತು ವಾರ ಅಲ್ವಾ, ಶನಿವಾರ ಮಾಡಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿರೋ ನೀರಿನಲ್ಲಿ ನಾನು ವಾಶ್ ಮಾಡ್ಕೊಳ್ತೀನಿ. ಆ ನೀರು ಕಪ್ಪಗಾಗಿದ್ರೂ ಎಲ್ಲ ಪಾತ್ರೆಗಳಲ್ಲೂ ಒಂದೇ ಸತಿ ತೊಳ್ಕೊಂಡು ಆಮೇಲೆ ಒಂದು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ. ನೀವೇ ಗೊತ್ತಾಗ್ತಾ ಇದೆಯಲ್ಲ ಚೊಂಬು ಏನು ಶೈನಿಂಗ್ ಹೊಡಿತಾ ಇದೆ ಅಂತ. ಈ ಥರ ಯಾರಿಗೆ ತಾನೇ ಇಷ್ಟ ಆಗಲ್ಲ? 2 ನಿಮಿಷಕ್ಕೆ ಈ ಥರ ಎಲ್ಲ 2 ನಿಮಿಷಕ್ಕೆ ದೇವರ ಸಾಮಗ್ರಿಗಳು, ಪಾತ್ರೆಗಳು ಪಳಪಳ ಅಂತ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನೋಡಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ಟ್ರಿಕ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಏನು ಕಳ್ಕೊಳ್ತೀವಿ ಅಲ್ವಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆಯವ್ರಿಗೂ ಯೂಸ್ ಆಗುತ್ತೆ, ಬೇರೆ ಹೆಣ್ಮಕ್ಳಿಗೂ. ಮತ್ತು ದೇವರ ಪಾತ್ರೆಗಳನ್ನ ತೊಳೆಯುವಂಥ ದೇವಸ್ಥಾನಗಳಲ್ಲೂ ಸಹ ಎಷ್ಟೋ ಕರೆಗಳಾಗಿರುತ್ತೆ ಮನೆಗಳಲ್ಲಿ. ಕೆಲವರು ಒಬ್ಬೊಬ್ಬರು ಒಂದೊಂದು ತಿಂಗಳಾದರೂ ಕಳಶ ತೆಗಿಯಲ್ಲ.
ಆವಾಗೂ ಕಪ್ಪಗಾಗುತ್ತೆ. ಒಂದೊಂದು ತಿಂಗ್ಳಿಗೊಂದ್ಸಲಿ ತೆಂಗಿನಕಾಯಿ ಬದಲಾಯಿಸೋರು ಇರ್ತಾರೆ. 15 ದಿವ್ಸಕ್ಕೊಂದ್ಸಲಿ ತೆಂಗಿನಕಾಯಿ ಬದಲಾಯಿಸಿ ಚೇಂಜ್ ಮಾಡಿ ಪೂಜೆ ಮಾಡೋರು ಇರ್ತಾರೆ. ನಾನು 15 ದಿವ್ಸಕ್ಕೊಂದ್ಸಲಿ ನಾನು ಮಾಡ್ತೀನಿ. ಅಮಾವಾಸ್ಯೆಯಲ್ಲಿ ಮತ್ತು ಖಂಡಿತ ಮತ್ತು ಹುಣ್ಣಿಮೆಯಲ್ಲೂ ಮಾಡ್ತೀನಿ. ಇಲ್ಲ ಶನಿವಾರದ ಹೊತ್ತು, ಶುಕ್ರವಾರ ನನಗೆ ಯಾವಾಗಾಗುತ್ತೋ 15 ಡೇಸ್ಗೊಂದು ಟೈಮು ನಾನು ಈ ಥರ ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡ್ತೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ಇದೊಂದು ದೊಡ್ಡ ಜಾದು ಅಂತ ಅನಿಸುತ್ತೆ. ಎಷ್ಟು ಖುಷಿಯಾಗುತ್ತೆ ಅಲ್ವಾ. ದೇವ್ರ ಪಾತ್ರೆಗಳು ಈ ಥರ 2 ನಿಮಿಷಕ್ಕೆ ಬೆಳ್ಳಗಾದಾಗ ಉಜ್ಜಲೇಬೇಕಾಗುತ್ತೆ. ಯಾಕೆಂದರೆ ಅದ್ರ ಮೇಲೆ ಹಾಕಿದ ತಕ್ಷಣ ಯಾವುದೂ ಬೆಳ್ಳಗಾಗೋದಿಲ್ಲ. ಕೆಲವ್ರು ತೋರಿಸ್ತಾರೆ ವೀಡಿಯೋಗಳಲ್ಲಿ, ಯೂಟ್ಯೂಬಲ್ಲೇ ನೋಡಿದ್ದೀನಿ. ನೋಡಿ ಇದನ್ನೆಲ್ಲ ಹಾಕಿದ ತಕ್ಷಣ ಹಾಕಿದ ತಕ್ಷಣ ಬೆಳ್ಳಗಾಗೋಯ್ತು ಅಂತ, ಅದೆಲ್ಲ ಸುಳ್ಳು. ಹಾಕಿದ್ಮೇಲೆ ನಾವು ಅದನ್ನು ಉಜ್ಜಲೇಬೇಕಾಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಹುಣಸೆ ಇದ್ದರೂ ಪರವಾಗಿಲ್ಲ. ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಕಪ್ಪು ಹುಣಸೆಹಣ್ಣು ಇತ್ತು, ತುಂಬ ಹಳೆ ಹುಣಸೆಹಣ್ಣು. ಅದನ್ನು ಸಹ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನೇ ತೊಗೊಂಡು ಯೂಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಜಾದು ಎಷ್ಟು ಚೆನ್ನಾಗಿದೆ, ಪಳಪಳ ಅಂತ ಅನಿಸ್ತಾ ಇದೆ. ಎಷ್ಟು ಶೈನಿಂಗ್ ಹೊಡಿತಾ ಇದೆ. ಎಲ್ಲ ದೇವರ ಸಾಮಗ್ರಿಗಳೂ ಸಹ ಇದೇ ಥರ ತೊಳಿಬೋದು. ಇದರಲ್ಲೇನೂ ಜಾದು ಮಾಡಿಲ್ಲ ನಾನು. ಸ್ವಲ್ಪ ತಿಕ್ಕಲೇಬೇಕಾಗುತ್ತೆ, ಉಜ್ಜಲೇಬೇಕಾಗುತ್ತೆ. ಒಂದು ಸ್ವಲ್ಪ ನಾರಿದ್ದರೆ ನಾರು ತೊಗೊಂಡು ಉಜ್ಜಿ ಸ್ಕ್ರಬ್ಬಿದ್ರೆ ನೋಡಿ ಎಲ್ಲೂ ಒಂಚೂರು ಕಲೆ ಇಲ್ಲ. ಅಂಚಿನಲ್ಲಿ ಮತ್ತು ಒಳಗಡೆ ಒಂದು ಸ್ವಲ್ಪನೂ ಕಲೆ ಇಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಈ ದೇವ್ರ ಪಾತ್ರೆಗಳನ್ನ ತೊಳೆದಿದ್ದು ನನಗೂ ತುಂಬ ಖುಷಿ ಆಯಿತು. ನಿಮ್ಗೇನು ಅನಿಸ್ತು ಅಂತ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಾನು ಕಾಮಾಕ್ಷಿ ದೀಪನೂ ಸಹ ತೊಗೊಂಡಿದ್ದೀನಿ. ಅದನ್ನು ಸೈಡ್ಗೆ ಎತ್ತಿಟ್ಟಿದ್ದೀನಿ. ಕಾಮಾಕ್ಷಿ ದೀಪ ಮಿನಿಮಮ್ ಇದು ಅರ್ಧ kg ಇದೆ ಒಂದು ದೀಪ. ಇದನ್ನು ನಾನು ಪ್ರತಿ ಸತಿ ಇವಾಗ ಕಳಶನ 15 ದಿವಸಕ್ಕೊಂದ್ಸಲಿ ನಾನು ಪೂಜಿದ್ರೆ, ನಾನು ಪೂಜೆ ಮಾಡುವಾಗೆಲ್ಲನೂ ಇದು ಹಿತ್ತಾಳೆ ದೀಪನ ತೊಳೆದ್ಬಿಟ್ಟು ಹೊಸ ಬತ್ತಿ ಹಾಕಿನೇ ನಾನು ಪೂಜೆ ಮಾಡೋದು. ದಯವಿಟ್ಟು ಒಂದು ಹೆಣ್ಮಕ್ಳು ಇಲ್ಲಿ ತಿಳ್ಕೊಳ್ಳಿ, ಯಾರೇ ಆಗಲಿ ದೇವ್ರ ಗೂಡಲ್ಲಿ, ದೇವ್ರ ಮನೆಯಲ್ಲಿ ಗೂಡು ಕಟ್ಟೋಕ್ಕೆ ಬಿಡಬೇಡಿ. ಕಳಶದ ಮೇಲೆ ಗೂಡು ಕಟ್ಟೋಕ್ಕೆ ಬಿಡಬೇಡಿ. ನಮ್ಗೆ ಎಷ್ಟೇ ಕಷ್ಟ ಇರಲಿ, ತೊಂದರೆ ಇರಲಿ, ಅದನ್ನು ಆ ಗೂಡೆಲ್ಲ ತೆಗೆದು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದ್ರಿಂದ ಮನೆಗೆ ತುಂಬಾ ಯಶಸ್ಸು, ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ನಾವು ಅಷ್ಟೇ ಮನೇಲಿ ಗೂಡು ಕಟ್ಟೋಕ್ಕೆ ಬಿಡೋದಿಲ್ಲ. ದೇವರು ಕಳಶದ ಹತ್ರ ಎಲ್ಲ, ದೇವ್ರ ಹತ್ರ ಎಲ್ಲ ಗೂಡು ಕಟ್ಟೋಕ್ಕೆ ಬಿಡೋದಿಲ್ಲ. ನೋಡ್ತಾ ಇದ್ರಲ್ಲ ಇವಾಗ ದೀಪ ಯಾವ ಥರ ಬೆಳ್ಳಗಾಯಿತು ಅಂತ. ನಾನು ತಿಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೀಟಾಗಿ ನೀವು ಬೆರಳಲ್ಲಿ ತಿಕ್ಬೋದು. ಇನ್ನೊಂದು ಹಿತ್ತಾಳೆದು ಬ್ರಷ್ ಬರುತ್ತೆ, ದೇವ್ರ ಪಾತ್ರೆಗಳನ್ನ ಈ ಥರ ದೀಪಗಳನ್ನ ಎಲ್ಲ ಉಜ್ಜೋದು. ಒಂದು ದೀಪದ್ದು ಒಂದು ಹಿತ್ತಾಳೆದು ಬ್ರಷ್ ಬರುತ್ತೆ, ಅದು ಸಣ್ಣ ಬ್ರಷ್ ಒಂದು ತೊಗೊಂಡಿದ್ದೀನಿ. ಅದನ್ನು ನಾನು ಉಜ್ಜಲಿಲ್ಲ, ಕೈಯಲ್ಲೇ ಉಜ್ಜಿ ನಿಮಗೆಲ್ಲ ತೋರಿಸೋಣ, ಈ ಥರನೂ ಬೆಳ್ಳಗಾಗುತ್ತೆ ಅಂತ ಉಜ್ತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಪಳಪಳ ಅಂತಾಯಿತು. ನೀವೆಲ್ಲ ಯಾವ ಥರ ದೇವ್ರ ಪಾತ್ರೆಗಳನ್ನ ಚೆನ್ನಾಗಿ ತೊಳಿತೀರಾ, ಯಾವ ಥರ ಬೆಳ್ಳಗಾಗುತ್ತೆ, ನಿಮಗೇನಾದರೂ ಗೊತ್ತಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ವಿಡಿಯೋದಲ್ಲಿ ಏನೋ ತಪ್ಪಿದ್ದೆ ಕ್ಷಮೆ ಇರಲಿ. ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ. ನಾವು ಮಾಡೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಸಿಗುತ್ತೆ. ಇಂಥ ಒಳ್ಳೊಳ್ಳೆ ಮಾಹಿತಿಗಳನ್ನ, ಒಳ್ಳೊಳ್ಳೆ ಟಿಪ್ಸೊಂದಿಗೆ ಮತ್ತೆ ಸಿಗ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ. ಫಸ್ಟು ಒಂಥರ ಡಲ್ಲಾಗಿತ್ತು, ತುಂಬಾ ಡಲ್ಲಾಗಿತ್ತು, ಶೈನಿಂಗ್ ಇರಲಿಲ್ಲ. ನನಗಂತೂ ದೇವ್ರ ಪಾತ್ರೆಗಳನ್ನ ತೊಳೆದ್ರೆ ನೀಟಾಗಿ ತೊಳಿಬೇಕು, ಇಲ್ಲಾಂದರೆ ಸಮಾಧಾನನೇ ಆಗಲ್ಲ ಪೂಜೆ ಮಾಡೋದಕ್ಕೆ. ನೋಡಿದ್ರಿ ಎಷ್ಟು ಚೆನ್ನಾಗಿ. ಅದೇ ನೀರಲ್ಲೇ ತೊಳ್ಕೊಳ್ತೀನಿ, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಅದರಲ್ಲಿರೋ ನೀರು, ಸೋಡಾ ಎಲ್ಲ ಇದೆ. ಮತ್ತು ನೋಡಿ ಎಷ್ಟು ಪಳಪಳ ಅಂತಾಗುತ್ತೆ. ಕಪ್ಪಗಿದೆ ನೀರು ಅಂತ ಬೇಜಾರೇನಿಲ್ಲ. ಅದನ್ನಲ್ಲಿ ಇದರಲ್ಲಿ ತೊಳ್ಕೊಂಬಿಟ್ಟು ಇನ್ನೊಂದು ಸಲ ಚೆನ್ನಾಗಿರೋ ನೀರಿನಲ್ಲಿ 2 ಸಲ ಮತ್ತೆ ವಾಶ್ ಮಾಡ್ತೀನಿ. ನಾನು ಸಿಂಕಲ್ಲಿ ತೊಳೆಯಲ್ಲ, ಯಾಕೆಂದರೆ ಎಂಜಲ್ ಪಾತ್ರೆಗಳೆಲ್ಲ ತೊಳೆದಿರ್ತೀವಿ, ಏನೋ ಒಂಥರ ಸಮಾಧಾನ ಆಗಲ್ಲ. ನಾನು ಅದಕ್ಕೆ ಕೂತ್ಕೊಂಡು ದೇವ್ರ ಪಾತ್ರೆಗಳನ್ನ ಕೆಳಗಡೆನೇ ಇಟ್ಕೊಂಡು ಈ ಥರ ಟಬ್ಬಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಮತ್ತೆ ಆ ನೀರೆಲ್ಲ ಬಿಸಾಕಿ ಚೆನ್ನಾಗಿರೋ ನೀರಿನಲ್ಲಿ ಯಾವುದೂ ಎಂಜಲ್ ಮಾಡದೇ ಇರೋವಂಥ ನೀರು ಇರ್ತಲ್ಲ, ಶುದ್ಧ ನೀರು ಬಿಂದಿಗೆಯಲ್ಲಿ ತೆಗೆದಿಟ್ಟಿರ್ತೀವಿ, ಆ ನೀರಿನಲ್ಲಿ ನಾನು ಸಹ ತೊಳ್ಕೊತೀನಿ. ಮತ್ತು ಇನ್ನೊಂದು ಸ್ವಲ್ಪ ಕಲೆ ಇದೆ ಅಂತ ಅನಿಸ್ತು, ಮತ್ತು ಇನ್ನು ಸ್ವಲ್ಪ ತಿಕ್ಕೋಣ ಅಂತ ಅನಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ಭಾಳ ಖುಷಿಯಾಯಿತು. ಇನ್ನು ಸ್ವಲ್ಪ ಕಲೆ ಇದೆ, ಯಾಕೆಂದರೆ ಆ ಸಂದಿನಲ್ಲಿ ಪ್ರತಿಯೊಂದು ಸಂದಿನಲ್ಲೂ ಕಲೆ ಕೂತ್ಕೊಂಡಿರುತ್ತೆ. ಅರಿಶಿನ, ಕುಂಕುಮ, ಹೂವು ಮತ್ತು ಎಣ್ಣೆ ಅದೆಲ್ಲ ಸೇರಿದಾಗ ತುಂಬ ಕಲೆ ಆಗುತ್ತೆ. ಇನ್ನೊಂದು ಸ್ವಲ್ಪ ಇದೆ, ಮತ್ತು ಅದನ್ನು ತಿಕ್ಕದೆ ನೋಡಿ ಎಷ್ಟು ಚೆನ್ನಾಗಾಯಿತು.
ಅಲ್ವಾ. ಮತ್ತು ಬ್ರಷ್ ಇರುತ್ತೆ ಇನ್ನೊಂದು, ಅದೇ ವಿಡಿಯೋ ನಾವು ಹಾಕ್ತೀನಿ. ಆ ಬ್ರಷಲ್ಲಿ ದೇವ್ರ ಪಾತ್ರೆಗಳನ್ನ, ಎಂಥೋ ಪಾತ್ರೆಗಳನ್ನ ತಿಕ್ಕಿದ್ರೂ ತುಂಬ ಬೆಳ್ಳಗಾಗುತ್ತೆ ನೋಡಿ. ಈ ಥರ ಆಗಿದೆ. ಈ ಕಂಚಿಂದು, ತಾಮ್ರದ್ದು ಪಂಚಪಾತ್ರೆ, ಉದ್ದುರ್ಣೆ, ಪಂಚಪಾತ್ರೆ, ಗಂಟೆ ಎಲ್ಲ ಬೆಳಕೊಂಡೆ. ಮತ್ತು ಚೀನಿ ಆಮೆ ಇದೆ ನಮ್ಮ ಮನೇಲಿ, ಒಂದು ಹಿತ್ತಾಳೆ ಆಮೆ ಇದೆ. ಧನಲಕ್ಷ್ಮಿ ಯಂತ್ರ ಇದೆಲ್ಲ ಹಿತ್ತಾಳೆದು, ತಾಮ್ರದ್ದೇ. ಎಷ್ಟು ಫಳಫಳ ಅಂತ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಫಳಫಳ ಅಂತ ಆಯಿತು. ಈ ಟ್ರಿಕ್ಸು, ಈ ಇಂಗ್ರೀಡಿಯೆಂಟು 3 ಪದಾರ್ಥಗಳನ್ನ ನೀವು ಬಳಸಿ ದೇವ್ರ ಪಾತ್ರೆಗಳನ್ನ ಫಳಫಳ ಅಂತ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ರಲ್ಲ, ತಾಮ್ರದ ಪಾತ್ರೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ಹಿತ್ತಾಳೆದು. ಮತ್ತು ಊದುಬತ್ತಿ ಹಚ್ಚೋದು. ನಮ್ಮ ಮನೆಗೆ ಒಂದು ಬೆಳ್ಳಿ ಕೃಷ್ಣ ಇದೆ, ಮತ್ತು ಗಣೇಶ ಇದೆ. ಇದೆಲ್ಲ ಹಿತ್ತಾಳೆದೆ. ಇದರಲ್ಲಿ ಚೆನ್ನಾಗಿ ಉಜ್ಜಿರೋದ್ರಿಂದ ಚೆನ್ನಾಗಾಗಿದೆ. ಹಾಗೂ ಸ್ವಲ್ಪ ಬೆಳ್ಳಿ ಪಾತ್ರೆಗಳೂ ಅಷ್ಟೇ, ಕುಂಕುಮಭರಣಿ, ಬೆಳ್ಳಿ ಬಟ್ಲು, ಬೆಳ್ಳಿ ಕೃಷ್ಣ, ಕಾಮಾಕ್ಷಿ ದೀಪ ಬೆಳ್ಳಿದು, ಇದನ್ನೆಲ್ಲನೂ ಸಹ ನಾನು ಚೆನ್ನಾಗಿ ಅದರಲ್ಲೇ ತಿಕ್ಕಿದ್ದೀನಿ. ಚೆನ್ನಾಗಿ ಬೆಳ್ಳಗಾಗಿದೆ ನೋಡಿ. ಪೂಜೆನೂ ಸಹ ಮಾಡಿದ್ದೀನಿ. ಈ ಪೂಜೆ ಮಾಡಿರೋದ್ರಿಂದ ಎಷ್ಟು ದೇವ್ರ ಪಾತ್ರೆಗಳು ಸಹ ಫಳಫಳ ಅಂತ ಕಾಣಿಸ್ತಾ ಇದೆ ನಿಮಗೆ. ಸ್ವರ್ಣಗೌರಿ ಲಾಕ್ಸ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ.